ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನಮಸ್ಕಾರ ರೈತ ಬಾಂಧವರಿಗೆ, ನಮಸ್ತೆ, ನಮಸ್ಕಾರ. ಸಲಾಂ ಅಲೈಕುಂ, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾ ಇವತ್ತು ಲೋಣಿಗೆ ಬಂದೀನಿ. ಲೋಣಿ ಬಿಕೆ ಅಂತಾರೆ ಇದಕ್ಕೆ, ಹೌದಲ್ಲ ಸರ್? ಹೌದು, ಲೋಣಿ ಬಿಕೆ. ಇವರು ಮಲ್ಲೇಶಪ್ಪ ಮುರುಗಪ್ಪ ಕಲ್ಯಾಣ್ ಶೆಟ್ಟಿ ಅಂತ ಸಾವಯವ ಕೃಷಿಕರು, ಸಮಗ್ರ ಕೃಷಿಕರು. ಇವರು ತೋಟಕ್ಕೆ ಬಂದ್ರೆ ಏನೂ ಅನಿಸಲ್ಲ, ಇವರು ಕೃಷಿಕರೇ ಅಲ್ಲ ಅನಿಸ್ತ. ಇಂಥದ್ದೇನು, ಯಾಕಂದ್ರೆ ಮರಳು ಭೂಮಿ, ಇಲ್ಲಿ ಏನೂ ಬೆಳೆದಿಲ್ಲ, ನೀರು ಕಡಿಮೆ. ನಾ ಬಂದಾಗ ಅಂದೆ, ಓದಿದ್ದೆ ಇವ್ರ ಬಗ್ಗೆ ಪೇಪರ್ದಾಗ, ಅದು ಬಂದಂದೆ ಇಲ್ಯಾಕೆ ಬಂದೆ ನಾನು, ಏನಿದು ಕಂಟೆಂಟ್ ಬರೋಬ್ಬರಿ ಆಗಲ್ಲ ಅಂತಂದೆ. ಬಟ್ ಇವ್ರ ಒಳಗೆ, ಇವ್ರ ಅನುಭವದೊಳಗೆ ನಾವು ಒಳಗೆ ಹೋಗ್ತಾ ಹೋದರೆ ಒಂದು ದೊಡ್ಡ ಗವಿಯೊಳಗೆ, ಒಂದು ಸಮುದ್ರ ಗವಿಯೊಳಗೆ ಹೋದಂಗೆ ಆಗ್ಬಿಡ್ತು ನನಗೆ. ಅದಕ್ಕೆ ಇವ್ರ ಬಗ್ಗೆ ನಾನು ಇಲ್ಲಿ ಬಿ ಕೆ ಲೋಣಿ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಸರ್? ವಿಜಯಪುರದಿಂದ 60 ಕಿಲೋಮೀಟ್ರ್. ವಿಜಯಪುರದಿಂದ 60 ಕಿಲೋಮೀಟ್ರ್ ಆಗ್ತದ. ಅಲ್ಲಿಂದ ಇಲ್ಲಿ ಝಳಕಿಯಿಂದ್ರಿ ಸರ್ 8 ಕಿಲೋಮೀಟ್ರ್. ಝಳಕಿ ಅಂದ್ರೆ ವಿಜಯಪುರ ಟು ಸೋಲಾಪುರ 90 ಕಿಲೋಮೀಟರ್ ಅದ. ಈ ಕಡೆ 10 ಕಿಲೋಮೀಟರ್. ಝಳಕಿಗೆ ಬಂದ್ರೆ ಅಲ್ಲಿಂದ 10 ಕಿಲೋಮೀಟರ್ ಚಡ್ಚಾನ್ ರೋಡಿಗೆ ಇವ್ರ ತೋಟ ಇದೆ. ಇಲ್ಲಿ ಬಂದ್ರೆ ಇವರಿಬ್ಬರೇ ಸಿಗ್ತಾರ, ಮಲ್ಲೇಶಪ್ಪ ಮುರುಗಪ್ಪ ಕಲ್ಯಾಣ್ ಶೆಟ್ಟಿ ಇವರು. ಅವರು ಶ್ರೀಮತಿ ವಿದ್ಯಾ ಮಲ್ಲೇಶಪ್ಪ ಕಲ್ಯಾಣ್ ಶೆಟ್ಟಿ. ಇವರಿಬ್ರು ದಂಪತಿಗಳು. ಇವರಿಬ್ಬರೇ ಮಕ್ಕಳು ನೌಕರಿ ಮಾಡ್ತಾರ. ಇವರಿಬ್ಬರೇ ಇರ್ತಾರೆ ಇಂಥ ಅಡವಿಯೊಳಗೆ. ಇಂಥ ಅಂದದ ಮನೆ ಕಟ್ಟಿಸಿ ಸ್ವರ್ಗನಾಗದಾರ ಇವರು. ಇವ್ರ ಬಲ್ಲಿ ಎಂತಿಂತ ಇವರು ಲೇಖನಗಳು ಬಂದ, ಇವ್ರ ಬಗ್ಗೆ ಎಂತಿಂತ ಪ್ರಶಸ್ತಿಗಳು ಪಡೆದಾರ, ಪುಸ್ತಕಗಳು ಇವ್ರ ಬಗ್ಗೆ ಬರೆದಾರ. ಎಲ್ಲಾನು ಸವಿಸ್ತಾರವಾಗಿ ಓದಿ ಇಲ್ಲಿಗೆ ಬಂದೀನಿ ನಾನು. ಈಗ ತಮಗೆಲ್ಲ ಇವ್ರದ್ದು ಏನೇನು ಸಮುದ್ರ ಅದ ತೋರಿಸ್ತೀನಿ ನಾನು. ದಯಮಾಡಿ ಇದು ನಿಮಗೆ ಸರಿ ಅನ್ಸಿದ್ರೆ ನೀವು ಎಲ್ಲ ಕಡೆ ಇದನ್ನು ಶೇರ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸಿ ಈಗ ಅವ್ರದ್ದು ಏನದ ಕಥೆ ಎಲ್ಲಾನು ತಮಗೆ ತೋರಿಸ್ತೀನಿ. ನಮಸ್ಕಾರ. ಜೋಳ್ರಿ ಇದು ವಿಶೇಷ ಅಂದ್ರೆ, ಇದು ನಮ್ಮಲ್ಲಿ ಸೀತಿನೂ ಇರ್ತಾವ. ಇದು ಪುಲೆ ಯೂನಿವರ್ಸಿಟಿಯಿಂದ ಬಿಡುಗಡೆ ಆದಂಥ ಸೀತಿ ಜೋಳ. ಇದು ಹಸಿ ಕಾಳೆ ಉಸ್ತೈತ್ರಿ, ಯಾವುದೇ ಗೊಂಡಿ ಬರಂಗಿಲ್ಲ. ಆಮೇಲೆ ಬಿಸಿ ಬಾಂಡ್ ತಿನ್ಬೋದು. ಹೆಣ್ಮಕ್ಳು ಕಾಯಿ ತೆನಿ ವರ್ಷಕ್ಕೆ ಬರ್ತದೆ, ಹುಡುಗರು ತೆನಿ ವರ್ಷಕ್ಕೆ ಬರ್ತದೆ. ಉತ್ಕೃಷ್ಟವಾದ ರುಚಿಯಾದ ಕಾಳೆ ಇರ್ತವೆ ಇದು ನಾವು 1 ಎಕರೆ ಹಾಕಿವ್ರಿ. ಆ್ಯಕ್ಚುಲಿ ಮೊದಲು 1 ಎಕರೆ ಹಾಕಿದ್ದೆವು, ಮಳೆ ಕಡಿಮೆ ಆಗಿ ಅದು ಸಾಧಿಸಲಿಲ್ಲ, ಇದು ಆಯಿತು, ಲಾಸ್ ಆಯ್ತು ಅದು. ಈಗ ಇದು ತೆನಿ ಬಿಡು ಹಂತದಾಗೈತಿ. ಇನ್ನು 15 ದಿವ್ಸನಾಗ ಕಾಳು ಕಟ್ಟೋ ಹಂತಕ್ಕೆ ಬರ್ತದೆ. ಇದು ಅಗದಿ ರುಚಿಕರವಾದದ್ದು. ಇದರೊಳಗೆ ನಾವು ಕಳೆಗಳೆಲ್ಲ ಹಾಗೆ ಬಿಟ್ಟಿರ್ತೀವಿ. ಯಾಕಂತ ಕೇಳಿದ್ರೆ ಅಂದರೆ, ಕಳೆ ನಮ್ಮ ಹೊಲದ ಶಕ್ತಿ. ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾವು ಫುಕುವೋಕಾರಿಂದ ಇದನ್ನು ತಿಳ್ಕೊಂಡದ್ದು. ಜಪಾನಿನ ಕೃಷಿ ಋಷಿ ಅಂತಾರೆ ಅವರಿಗೆ. ಅವರು ಒಂದು ಹುಲ್ಲಿನ ಕ್ರಾಂತಿಯಿಂದ ಇದೆಲ್ಲ ಅವ್ರು ಅಲ್ಲೇ ಬಿಟ್ಟು ಬೆಳೆದು ಸಕ್ಸಸ್ ಆಗಿ ಜಗತ್ ಪ್ರಸಿದ್ಧರಾದರು. ಹಾಗಾಗಿ ಇದು ಕಳೆ ಇಲ್ಲಿ ಬಿಡೋದ್ರಿಂದ ವಾತಾವರಣದ ತೇವಾಂಶ ತಂಪಿರ್ತದೆ. ಈ ಜೋಳದ ಬೆಳೆನೇ ವಾತಾವರಣದಿಂದ ಬೆಳೆದು ಅದು ತಂಪಿರೋದ್ರಿಂದ ಆ ವಾತಾವರಣ ತೇವಾಂಶ ಹೀರ್ಕೊಂಡು ಅದು ಬೆಳೆ ಆಗ್ತೈತಿ. ಇದು ನೀರು ಬಿಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಷ್ಟು ಚೆನ್ನಾಗಿ ಬಂದದ. ಇದಕ್ಕೆ ಯಾವುದೇ ಥರದ ತಿಪ್ಪಿ ಗೊಬ್ಬರನೂ ಹಾಕಿಲ್ಲ, ರಾಸಾಯನಿಕ ಗೊಬ್ಬರಂತೂ 25 ವರ್ಷಗಳ ಹಿಂದೆಯೇ ಬಿಟ್ಟಿದ್ದೀವಿ. ಆಮೇಲೆ ಇದರೊಳಗೇ ತರಕಾರಿ ಹಾಕಿವಿ. ಕೆಳಗಡೆ ಪಾಲಕ್ ಸೊಪ್ಪಿದೆ. ಕೌಲಿ ಒಳಗೆ ನೀರು ಬಿಡಬೇಕಂತ ಕೌಲಿ ಹಾಕಿವಿ ಸರ್. ಆದರೆ ನೀರು ಇರಲಿಲ್ಲ, ಸ್ವಲ್ಪನೇ ನೀರು, ಒಂದು ಅರ್ಧ ಇಂಚ್ ನೀರು ಅದಷ್ಟೇ. ಇದು ಖಾಲಿ ಬೋದ್ ಬಿಡೋದೇನಂತೇಳಿ ಈರುಳ್ಳಿ ನಮ್ಮ ನೆಂಟರಲ್ಲಿ ತೆಗೆದು ವೇಸ್ಟ್ ಆಗಿ ಉಳಿದದ್ದು ಸಣ್ಣ ಗಡ್ಡೆ ಇದ್ದು ಚಿಕ್ಕ, ಅವೇನು ಒಂದು ಪಳಕಿನಷ್ಟಿದ್ದು, ಅವು ತಂದು ಉರಿವಿ. ಇವು ನಮ್ಮ ಮನೆಗೆ ಹತ್ತಷ್ಟು ಉಳಿಗಡ್ಡೆ ಆಯ್ತು ಸಹಜವಾಗಿ. ಇದಕ್ಕೆ ಯಾವ ಗೊಬ್ಬರ ಇಲ್ಲ, ಏನಿಲ್ಲ, ಎಷ್ಟು ಫುಲ್ ಅದ ನೋಡಿರಿ ನೀವು ಸಹಜವಾಗಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿವಿ, ಒಳಗೆ ಹೆಸರು ಐತಿ, ಎಲ್ಲ ಥರದ್ದು ಇದ್ರೊಳಗೆ ಐತಿ. ಈಗ ಅದು ಅಲ್ಲಿ ತೆನಿ ಕಾಣಿಸ್ತೈತಿ ನೋಡ್ರಿ, ಅದು ಎಷ್ಟು ದಪ್ಪ ತೆನಿ ಆಗೈತಿ ಅಲ್ಲಿ ನೋಡ್ರಿ. ಸ್ವಲ್ಪ ಹೀಗೆ ಬರ್ರಿ, ಒಳಗೆ ಬರ್ರಿ, ಕೈ ಐತಿ. ಇಲ್ಲಿ ಬಂದು ಅಂದ್ರೆ ಜರ ಈ ಕೈ ಎತ್ತಿಡೋದು ತೋರಿ. ಈ ತೆನಿನೂ ಕಾಣಿಸ್ತಾವೆ ನಿಮ್ಗೆ, ಎಷ್ಟು ದೊಡ್ಡ ತೆನಿ ಹಾಕ್ಯಾವ. ನೈಸರ್ಗಿಕವಾಗಿ ಬೆಳೆದಿದ್ದೆಲ್ಲ ಇಂಥ ಅದ್ಭುತ ಇದರೊಳಗೆ ಐತಿ. ಆದರೆ ನಾವು ರಾಸಾಯನಿಕ ಹಾಕಿದ್ರೆ ಬೆಳೀತದೆ ಅನ್ನೋದು ಕಲ್ಪನೆ ನಮ್ಗೆ ಕೊಟ್ಟಾರ ಯೂನಿವರ್ಸಿಟಿ ಅವರಾಗಲಿ ಸರ್ಕಾರ ಆಗಲಿ. ಅದರಲ್ಲಿಂದ ಆರೋಗ್ಯ ಕಳ್ಕೊಂಡು ಭಾಳ ಬೆಳಿತೀವಿ, ಆ ರೊಕ್ಕ ದವಾಖಾನಿಗೆ ಹಾಕೋದಷ್ಟೇ, ಅದ್ರ ಬಿಟ್ಟೇನಿಲ್ಲ. ಆಮೇಲೆ
ಈ ಕಡೆ ರಾಗಿ ಹಾಕಿವಿ. ಒಂದು ನಿಮಿಷ ಆಫ್ ಮಾಡಿ ಎಲ್ಲ ಕುಡಿಸಿ ಒಂದು 4 ಎಕರೆ ರಾಗಿ ಹಾಕಿದ್ವಿ. ಅವು ಬಿತ್ತವ್ರು ಸರಿಯಾಗಿ ಬಿತ್ತಿತ್ತಿಲ್ಲ. ಒಂದು 2 ಗುಂಟೆ ಅಷ್ಟೇ ಬೆಳೆ ಇತ್ತಿದ್ದು. ಇದಿಷ್ಟೇ ಬೆಳೀತು. ಇದು ಈ ಹೊಲ ಇಲ್ಲಿ ಅಲ್ಲೊಂದು ಇಲ್ಲೊಂದು ನಾಟಿತ್ತು. ಏನು ತೆಗಿಬೇಕು ಬಿಡ್ಬೇಕು ಅನ್ನೋದ್ರೆ ಅದು ತೆನಿ ಬರ್ತಾ ಇದ್ದ ನಾವು ಬಿಟ್ಬಿಟ್ಟೆವು. ಎಲ್ಲ ಕುಡಿಸಿದ್ರೆ ಒಂದು 4 ಹೊರೆಯಷ್ಟು ಹುಲ್ಲ, ರಾಗಿ ಹುಲ್ಲ, 1.5 ಕ್ವಿಂಟಲ್ ರಾಗಿ ಆಗೈತಿ. ಎಲ್ಲ ಪಕ್ಷಿ ನವಿಲ ಎಲ್ಲ ತಿಂದಾಗಿ. ಮತ್ತು ಇಂಥ ಅದ್ಭುತವಾದ ಉತ್ಕೃಷ್ಟವಾದ ಹೈಯೆಸ್ಟ್ ಇಳುವರಿ ಕೊಡುವಂಥದ್ದು ರಾಗಿ ಬಿಟ್ಟು ನಾವು ಏನಾರು ತೊಗರಿ ಬೆಳಿಲಿಕ್ಕೆ ಹೊಂಟೀವಿ ವಿಷ ಹಾಕಿ. ಅದ್ರ ಪರಿಣಾಮ ಅರಿವಿಲ್ಲದೆ ಮಾಡ್ಲಿಕ್ಕತ್ತೀವಿ. ಜಗತ್ತ ಏನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ಆಚೆ ಕಡೆ ಜವಾರಿ ಭತ್ತ ಹಾಕಿದ್ದೆವು. ಬರ್ತದೆ ಅದ್ರ ಇದು ಕೊಯ್ದು ಆಗೈತಿ. ಅದರ ಕುರುಹುಗಳು ಅಷ್ಟೇ ನೀವು ನೋಡಬೇಕು. ನಾನು ಹುಬ್ಬಳ್ಳಿಗೆ ಒಂದು ಕಾರ್ಯಕ್ರಮ ನಿಮಿತ್ತ ಹುಬ್ಬಳ್ಳಿಗೆ ಹೋಗಿದ್ದೆ ಸರ್. ಅಲ್ಲಿ ಔಷಧೀಯ ಸಸ್ಯಗಳ ಬೆಳೆಗಾರರ ಮತ್ತು ಖರೀದಿದಾರರ ಸಮಾವೇಶ ಇತ್ತು. ನಮ್ಗೆ ಕರೆಸಿದ್ರು, ಹೋಗಿದ್ವಿ. ಅಲ್ಲಿ ಒಬ್ಬರು ಸಹಜ ಹಿಂಗೆ ಮಾತಾಡ್ತಾ ಇರುವಾಗ ಒಬ್ಬರು ರೈತರು ನಮ್ಮ ವಿಚಾರಗಳಿಂದ ಪ್ರೇರಿತರಾಗಿ ಅವ್ರು ತಮ್ಮಲ್ಲಿದ್ದ ಅನುಭವ ಹೇಳಿದ್ರು. ನಮ್ಮ ಕಡೆ ಜವಾರಿ ನೆಲ್ಲ ಅದಾವ, ಕೆಂಪಕ್ಕಿ ಕರಿ ನೆಲ್ಲ ಅಂತ ಹೇಳಿದ್ರೆ ಅವು ಬೇಕಿದ್ರೆ ಕೊಡ್ತೀವಂದರು. ಆಯ್ತು ರೀ, ಇನ್ನೂ ಮಳೆ ಇಲ್ಲ, ಮಳೆ ಬಂದ್ಬಿಡಕ್ಕೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ಅಂತೇಳಿ ನಂಬರ್ ತೊಗೊಂಡೆ. ಮಳೆ ಜೂನ್ದೊಳಗೆ ಆದಪ್ಲೆ ಅವ್ರ ಸಂಗಟ ಸಂಪರ್ಕ ಮಾಡಿದೆ. ಅವ್ರು 40 ಕಿಲೋ ಬೀಜ ಕೊಟ್ಟರು. ಅವು ಇಷ್ಟು ಉತ್ಕೃಷ್ಟ ಅಲ್ರಿ. ನಾನು ಅಷ್ಟೇ ಬಿತ್ತೋದಲ್ಲದೆ 10-6 ಮಂದಿಗೆ ನಾ ಬೀಜ ವಿತರಣೆ ಮಾಡಿದೆ ಎಲ್ಲರಿಗೂ. ಯಾಕಂದ್ರೆ ನಾವು ಒಬ್ಬನೇ ಬೆಳೆದು ಉಣೋದ್ರಿಂದ ಯಾವ ಫಾಯ್ದೆ ಇಲ್ಲ. ಎಲ್ಲರಿಗೂ ಇದು ಮುಟ್ಲಿ ಮಹತ್ವದ ವಿಷಯ ಅಂಥೇಳಿ ಕೊಟ್ಟೆ. ಎಲ್ಲರೂ ಬೆಳೆದಾರ, ಎಲ್ಲರೂ ಖುಷಿಪಟ್ಟಾರ. ಮತ್ತು ಇದು ಇಷ್ಟು ಚಲೋ ಬೀಜ ಅದ ಅನ್ನೋದು ನಾವು ಬೆಳೆದ ಬಳಕೆ ಗೊತ್ತಾಯಿತು. ಅದು ಸುವಾಸನೆ ಗಂಧಸಾಲೆ ಅಕ್ಕಿ ಆಗ್ಬೋದು ಅಥವಾ ಬಾಸುಮತಿ, ಅದಕ್ಕಿಂತ ಉತ್ಕೃಷ್ಟವಾದದ್ದು ಇದು. ಯಾಕೆಂದರೆ ಬೆಳೆ ಇನ್ನೂ ಕಾಳಿಲ್ಲ, ತೆನಿ ಆಗಿಲ್ಲ ಕತ್ತದಂದ್ರೆ ಸುಗಂಧವಾದ ವಾಸ ಬರ್ತಿತ್ತು. ನಾನು ಹೊಲದಾಗ ಬಂದು ಹಿಂಗೆ ತಿರುಗಾಡೋದ್ರೊಳಗೆ ಆ ವಾಸನೆ ನೋಡೋ ನನಗೆ ಉಂಡಟ್ಟೆ ಖುಷಿ ಆಯಿತು. ಅನ್ನಿನ ಉಂಡಿಲ್ಲ, ಅಕ್ಕಿ ಮಾಡಿಲ್ಲ, ಆದರೆ ಆ ವಾಸನೆ ನೋಡಿ ನನಗೆ ಇಷ್ಟು ಖುಷಿ ಆಯಿತು. ಆ ನಂತರ ಬೀಜ ತೊಗೊಂಡವ್ರಿಗೆ ಎಲ್ಲರಿಗೂ ಸಂಪರ್ಕ ಮಾಡಿದೆ. ಅವರು ಇದು ನನಗಾದ ಅನುಭವ ಅವ್ರಿಗೂ ಆಗಿತ್ತು. ಅವರು ಖುಷಿಪಟ್ಟರು. ಹೀಗಾಗಿ ನಾನು ಯಾವಾಗಲೂ ಜವಾರಿ ಬೀಜ, ನಾವು ಎಲ್ಲೇ ಏನೇ ಕಂಡ್ರೂ ಜವಾರಿ ಬೀಜಗಳನ್ನು ಸಂಗ್ರಹಿಸೋದು ಮತ್ತು ಎಲ್ಲರಿಗೂ ಕೊಡೋದು, ಇದು ನನ್ನ ಜೀವನದ ಗುರಿ. ಆಮೇಲೆ ಇದು ರಾಗಿ ತೆನೆ ನೋಡಿರಿ ಎಷ್ಟು ತೆನೆ ಆಗೈತಿ. ಇವೆಲ್ಲ ದಿನ ನವಲ್ತಿರ್ತಾವೆ. ಇದ್ರ ಕಾಳು ಅದಾವ, ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೇಕು. ಇವ್ರ ರಾಗಿ ಕಾಳು ಇಷ್ಟು ತಿಂದ್ರೂ ಇನ್ನೂ ಅಷ್ಟು ತೆನೆ ಆಕೈತೆ. ಓಕೆ ರೀ, ಇದು ಒಂದು ಮಾವಿನ ಗಿಡ ನಾನು ಹಚ್ಚಿದ್ದೆ. ಇದಕ್ಕೆ ಕೊಡ್ತಕ್ಕೋ ಇದು ಮಲ್ಲಿಕಾ ಅನ್ನೋ ಜಾಸ್ತಿ ಮಾವಿನ ಗಿಡ. ಒಂದೊಂದು ಕಾಯಿ ಅರ್ಧ ಕಿಲೋ ಮೇಲ್ಪಟ್ಟು ಈ ಗಿಡ. ನಾವು ಮಾರಾಟ ಮಾಡೋಂಗಿಲ್ಲ, ಮನೆಗೆ ಹತ್ತುವಷ್ಟು ಮಕ್ಕಳು ಮಂದಿ ಸಂಬಂಧಿಕರು ಎಲ್ಲ ಕೊಟ್ಟು ತಿಂಗಳಾನುಗಟ್ಟಲೆ ತಿಂತೀವಿ. ಅಗ್ರಿ ರುಚಿಕರವಾದದ್ದು. ಅದರೊಳಗೆ ಬೀಜ ಇಷ್ಟು ಸಣ್ಣದೈತಿಲ್ಲ, ನಿಮ್ಗೆ ನಂಬಿಕೆ ಬರೋಂಗಿಲ್ಲ. ಬೀಜ ಇರೋದು ಒಟ್ಟೆ ಇಷ್ಟೇ. ಅರ್ಧ ಕಿಲೋ ಕಾಯಿ ಒಳಗೆ ಅದು ಒಂದು 15ರಿಂದ 20 ಗ್ರಾಮ್ ಬೀಜ, 15 ಗ್ರಾಮ್ ಬೀಜ, ಉಳಿದದ್ದೆಲ್ಲ ತಿರೋಳ. ಅಗ್ರಿ ರುಚಿಕರವಾದ ಮಾವಿನ ಬೇಕಂತ ತೋರಿ. ತೆನಿ ಬರಪ್ಲಿ ತೋರಿ ಶಿಸ್ತಾಗಿ. ಆಮೇಲೆ ತೆಳಗೆ ತೋರಿ ಉಳಿಗಡ್ಡನು ಕಾಣಿಸಪ್ಲಿ. ಉಳಿಗಡ್ಡಿಗೆ ಎಲ್ಲ ರೋಗ ಕಾಣಿಸ್ತದೆ ರೀ. ಕೊತ್ತಂಬರಿ ಹಾಕಿವಿ, ಪಾಲಕ್ ಸೊಪ್ಪು ಹಾಕಿವಿ. ಅದರೊಳಗೆ ಎಲ್ಲನೂ ಕಸ ಐತಿ. ಈಗ ನೋಡ್ರಿ, ಕಸದ ಜೊತೆ ಕೊತ್ತಂಬರಿ ಎಷ್ಟು ಸೊಂಪಾಗಿ ಬೆಳೆದವ. ಬರೀ ವಾಸ ನೋಡ್ರಿ ಇದ್ರ ಪೂರ. ಹಿಂಗೆಲ್ಲ ಕಸ ಅಂದ್ರೇ ಗೊಬ್ಬರ. ಯಾಕಂತ ಹೇಳಿ ಅದ್ರ ಮತ್ತೆ ನಾ ಹೇಳ್ತೀನಿ, ನಮ್ಗೆ ಗೊತ್ತಿದ್ರು ಗೊತ್ತಿಲ್ದಂಗೆ ಇದ್ದೀವಿ ದುರಂತಂದ್ರೆ. ಇದು ಏನಂತೀರಿ ಸರ್ ಇದು ಬೆಳೆ? ಇದು ಲೆಮನ್ ಗ್ರಾಸ್ ರೀ. ಗ್ರಾಸ್ ರೀ. ಲೆಮನ್ ಗ್ರಾಸ್ ಅಂದ್ರೆ ಆಡು ಭಾಷೆ ಒಳಗೆ ಗೌತಿ ಚಾ ಅಂತಾರೆ. ಸೌಂಡ್ ಚಲೋ. ಈ ಚಾ ಕುಡಿಯೋದ್ರಿಂದ ವಾತ ಪಿತ್ತ ಕಫಾದಿಗಳು
ದೂರ ಆಗ್ತದೆ. ಮತ್ತು ಯಾವುದೇ ಕಾಯಿಲೆಗಳಿಗೆ ವಾತ ಪಿತ್ತ ಕಫ ಬಂದು ಅಂದ್ರೆ ಪ್ರಶ್ನೆನೇ ಇಲ್ಲ, ಅದಕ್ಕೆ ಪರಿಹಾರನೂ ಇಲ್ಲ. ಹಾಗಾಗಿ ಇಂಥ ಉತ್ತಮವಾದ ಚಾಯವನ್ನು ನಾವು ಬೆಳೆದಿದ್ದೀವಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ನಮ್ಮ ತಂದೆಯವರು ಇದನ್ನೇ ಕುಡಿತಿದ್ರು. ಅವಾಗ ಮನೆ ಮ್ಯಾಳಿಗೆ ಮೇಲೆ ಬೆಳೆಸ್ತಿದ್ರು, ಕುಡಿತಿದ್ವಿ. ನಾವು ನೋಡಿವಿ. ಅದು ಕಾಲಾಂತರದೊಳಗೆ ಅದು ಕಣ್ಮರೆ ಆಯ್ತು ನಮ್ಮ ಮನೆಯೊಳಗಿಂದು. ಇದು ಹೋದ ವರ್ಷ ನೆಂಟ್ರ ಮನೆಗೆ ಹೋದಾಗ ಅವರು ಕಿತ್ತಿ ತಿಪ್ಪಿಯೊಳಗೆ ಬಿಸಾಕಿದ್ರು. ಇದರದ್ದು ಮಹತ್ವ ನಾನು ತಿಳ್ಕೊಂಡಿದ್ದೆ ಪತ್ರಿಕೆನೊಳಗೆ ಅಥವಾ ಮಾಹಿತಿ ಇದ್ರೊಳಗೆ ತಿಳ್ಕೊಂಡು ಬಳಕ ನಾನು ಯಾಕೆ ಬೆಳೆಸಬಾರ್ದು ನನ್ನ ಮನಸ್ಸಿನಾಗ ಬಂದ್ಕೊಂಡು ಅದು ಕೇಳಿದೆ ಅವ್ರಿಗೆ, ಇದು ಒಂದು ಗಡ್ಡಿ ನಮ್ಗೆ ಕೊಡ್ತೀರೇನಂತ ಕೇಳಿದ್ರೆ ವೈರಿ ಅಂತೇಳಿ ಮತ್ತೊಂದು ಕಿತ್ತು ಕೊಟ್ಟರು. ಒಂದು ಗಡ್ಡಿ ನಾವು ತಂದು ಒಂದು 6 ತಿಂಗಳು ಬೆಳೆಸಿದೆ ಒಂದೇ ಜಾಗನಾಗ. ಅಲ್ಲಿ 140 ಸಸಿಗಳು ತಯಾರಾದವು. ಇದಿಷ್ಟು ಎಲ್ಲ ಬೆಳೆ ನಾನೇನು ತೋರಿಸ್ತೀನಿ, 140 ಸಸಿ ಅದಾವೆ. ಈಗ ಒಂದೊಂದು ಗಡ್ಡೆ ಆಗ್ಯಾವ, ಒಂದೇ ಗಡ್ಡೆಯಿಂದ ಆದದ್ದು. ಇದರಿಂದ ನನಗೆ ಸಾಧಾರಣ ಒಂದು ಹೀಗೆ ಇದು ಮಾಡಿದ್ರೆ ಒಂದು 20 ಕಿಲೋ ಪೌಡ್ರ್ ಸಿಗ್ತದೆ. ಇದರೊಳಗೆ ಅಗದಿ ಕಡಿಮೆ ಅಂದ್ರೆ 20 ಕಿಲೋ ಪೌಡ್ರ್ ಸಿಗ್ತದೆ, ಚಾಯ್ ಪೌಡ್ರ್. ಅದನ್ನು ನಾವು ಈಗ ಮಾರಾಟ ಚಾಲು ಮಾಡೀವಿ. ಯಾಕಂದ್ರೆ ಈ ಅಮೆಜಾನ್ದವರು ಕಂಪ್ನಿದವರು ಎಲ್ಲ ಮಾಡ್ತಾರೆ. ಅವರು ಲೆಮನ್ ಫ್ಲೇವರ್ ಹಾಕ್ತಾರೆ. ಫ್ಲೇವರ್ ಅಂದರೆ ರಾಸಾಯನಿಕದಿಂದ ಹಾನಿನೇ ಐತಿ, ಆರೋಗ್ಯದ ಲಾಭ ಇಲ್ಲ. ಹಾಗಾಗಿ ನಾವು ಇದನ್ನು ಯಾಕೆ ಮಾಡಬಾರ್ದು ಅಂತೇಳಿ ಇದ್ರದ್ದು 15 ಕಪ್ಪಿಂದು 15 ಪೌಚಿದ್ದು 30 ಕಪ್ ಚಾಯ್ದು ಮತ್ತು ಇನ್ನೊಂದು 150 ರೂಪಾಯಿಗೆ 25 ಪೌಚ್ ಹಾಕಿ ಕೊಡ್ತೀವಿ. ಅವ್ರಿಗೆ 2 ಗ್ರಾಮಿನ ಒಂದು ಪೌಚ್ ಮಾಡಿರ್ತೀವಿ. ಅವ್ರಿಗೆ ಒಂದು ಪೌಚ್ನೊಳಗೆ 2 ಕಪ್ ಚಾಯ್ ಹಾಕ್ತೀವಿ. ಅವ್ರಿಗೂ ಆರೋಗ್ಯನೂ ಚಲೋ ಆಗ್ತದೆ, ನಮಗೆ ಬೆಳೆದ ಇನ್ನೊಬ್ಬರ ಆರೋಗ್ಯ ನಾವು ಆರೋಗ್ಯದೊಳಗೆ ನಾವು ಭಾಗಿಯಾದೇವಲ್ಲ ಅಂತ ನಮಗೂ ಖುಷಿ ಆಗ್ತದೆ. ಇದು ಯಾಕೆ ನಾವು ಮುಂದಿನ ದಿನಗಳದಾಗ ಕಮರ್ಷಿಯಲ್ ಮಾಡಬಾರ್ದು ಅಂತ ನಮ್ಮ ಕನಸೈತಿ. ತರಕಾರಿ ಬೆಳೆದೀವಿ ಮತ್ತು ಮಸಾಲೆ ದಿನಸು ಅರಿಶಿಣ ನಮ್ಮ ಮನೆಗೆ ಹತ್ತಟ್ಟು ಅರಿಶಿಣ ಬೆಳೆದೀವಿ. ಇದ್ರೊಳಗೆ ನೋಡಿ ಅಲ್ಲಿ ಹಿಡಿದಿರ್ತನ ಐತೆ. ಆಮೇಲೆ ಪೇರು ಗಿಡ ಹಚ್ಚಿವಿ, ಮಾವಿನ ಗಿಡ ಅದಾವ, ನಿಂಬೆಹಣ್ಣಿನ ಗಿಡ. ಮನೆಗೆ ಹತ್ತದ್ದು ಏನು ಬೇಕು ಹೊರಗೆ ಹೋಗೋದಿಲ್ಲ. 4 ನಿಂಬೆಹಣ್ಣಿನ ಸಸಿ ಹಚ್ಚಿವಿ, ನಾವೇ ತಯಾರು ಮಾಡಿ. ಈ ತೆಂಗಿನ ಇದು ಟ್ಯಾಂಕ್ ಇಷ್ಟಾಗಿ ಸಣ್ಣದು ಮಾಡಿರಿ ಅಂದ್ರೆ ಈ ಫೀಲ್ಡಿಗೆ ಕಟ್ಟಕ್ಕೆ ಮಾಡೋದು. ಕವರಿಂದ ಚಲೋ ಐತಿ, ಅದು ಯಾಕೆ ವೇಸ್ಟ್ ಮಾಡೋದು ಇರ್ತೀವ್ರಿ ಹಿಂಗೆ. ಈಗ ನಾವು ಮನೆ ಬಳಕೆ ತೋಟಕ್ಕೆ ನೀರು ಅದು ಉಪಯೋಗ ಮಾಡೋದು ಉಪಯೋಗ ಮಾಡ್ತೇವೆ. ಕುಡ್ಲಿಕ್ಕಲ್ಲ, ಮನೆ ಬಳಕೆಗೆ ಬಟ್ಟೆ ಹೋಗಿ ತೋಟಕ್ಕೆ ನೀರು ಅಷ್ಟು ನೀರಿಲ್ರಿ ನಮ್ಗೆ. ಮುಖ್ಯವಾಗಿ ನೀರಿಲ್ಲದ್ರಿಂದ ನಾವು ಒಣ ಬೇಸಾಯದಾಗೆ ಬೆಳಿಬೇಕು. ಒಣ ಬೇಸಾಯ ನೀರಾವರಿ ಇಲ್ಲೇ ಇಲ್ಲ. ಮಳೆ ಆದ್ರೆ ಬರ್ತಾವ ನೀರು ಬಂದಾಗ ಸ್ಪ್ರಿಂಕ್ಲರ್ಲಿ ಎಲ್ಲ ಬೆಳೆಗಳಿಗೆ 10 ಎಕರೆಗೆ ಬೆಳೆ ನೀರು ಪೂರೈಸಿನಿ. ಇದೇ ಒಂದೇ ಬೋರ್ಲಿಂದ ಒನ್ ಟೈಮ್. ಆದ್ರೆ ಈಗ ಅದೆಲ್ಲ ಕತ್ತಿ ಆಗ್ತಿ ಸದ್ಯಕ್ಕೆ ಕರೆ ಇಲ್ಲ. ಬಟ್ ಲ್ಯಾಂಡ್ ಎಲ್ಲ ಉಸುಕದ ರೀ. ಉಸುಕಿನ ಭೂಮಿ ಇದು. ಹಂಗಾಗಿ ಇದು 2 ವರ್ಷ ಐತ್ರಿ. ಅದು ಎದ್ದು ತಾನೇ ಎದ್ದದ, ನಾವು ಹಚ್ಚಿಲ್ಲ. ಸಹಜವಾಗಿ ಪಕ್ಷಿಗಳು ತಂದು ಎದ್ದದ. ಅವರೇಕಾಯಿ ನಮ್ಮ ಮನೆಗೆ ಹತ್ತ ಕಾಯಿ ಆಗ್ತದ. ತರಕಾರಿ ಒಟ್ಟೆ ಕೊಳಂಗಿಲ್ರಿ ನಾ. ಯಾಕಂತ ಕೇಳಿದ್ರೆ ವಿಷ ಹಾಕಿದ ತರಕಾರಿನೇ ಬಜಾರ್ದೊಳಗ. ನಾವು ಅಮೃತ್ ನಾವು ಬೆಳಿತೀವಿ, ವಿಷ ಹಾಕಿ ತಿನ್ನೋದ. ಇದು ನೋಡ್ರಿ ಇಂಥ ಸಾದಾ ಕೊತ್ತಂಬರಿ, ಇದಕ್ಕೆ ಯಾರು ಮಾರ್ಕೆಟ್ ಹೋಗೋದಕ್ಕೆ ತೊಗೊಂಗಿಲ್ಲ. ಇದು ಅಮೃತ ವಾಸನೆ ನೋಡ್ರಿ ಹಂಗ ನೋಡಿ. ಇಂಥ ವಾಸನೆ ಬಜಾರ್ದಾಗ ಇರಂಗಿಲ್ಲ, ಚಂದ ಇರ್ತದೆ. ನಮ್ಕ ಭಾವ ಬಾರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರಿಗೆ ನಿಮ್ಮ ಪರಿಚಯ ಹೇಳ್ರಿ ಸರ್. ಸರ್, ನಾನು ಮಲ್ಲೇಶಪ್ಪ, ನಮ್ಮ ತಂದೆಯವರ ಹೆಸರು ಮುರುಗಪ್ಪ ಕಲ್ಯಾಣ ಶೆಟ್ಟಿ, ಲೋಣಿ ನಮ್ಮೂರು ಬೇಕೆ ಅಂತೇಳಿ. ನಮ್ಮದು ಮೂಲ ವೃತ್ತಿ ಟೈಲರಿಂಗು. ನಮ್ಮ ತಂದೆಯವರು ಮುತ್ತಜ್ಜರ ಕಾಲದಿಂದನೂ ನಮ್ಮ ಮನೆತನನೇ ಟೈಲರಿಂಗ್ ವೃತ್ತಿಯೊಳಗೆ ಬಂದದ್ದು. ಅಂದರೆ ಶಿವಶಿಂಪಿ ಸಮಾಜದಿಂದ ಬಂದವ್ರು ನಾವು. ನಮ್ಮ ತಂದೆಯವರಿಗೆ 44 ಎಕರೆ 17 ಗುಂಟೆ ಜಮೀನಿತ್ತು. ಆದ್ರೂ ಸಹಿತ ಅವರು ಆಗಿನ ಟೈಮ್ದೊಳಗೆ ಅವರು ಸಾಧಾರಣ ಯಂಗಿದ್ದಾಗ ತರುಣಾವಸ್ಥೆಯೊಳಗೆ ಅವ್ರಿಗೂ ಪ್ಯಾರಲಿಸ್ ಆಯಿತು. ಪ್ಯಾರಲಿಸ್ ಆಗಿ ನಮ್ಮ ಗುರುಗಳು ಕುಮಾರಸ್ವಾಮಿಗಳು, ಅಪೋವನದ ಕುಮಾರಸ್ವಾಮಿಗಳು ಧಾರವಾಡದವರು, ಅವ್ರಿಗೆ ಕರ್ಕೊಂಡು ಹೋಗಿ KMCಗೆ ಅಡ್ಮಿಟ್ ಮಾಡಿ ಆರಾಮ ಮಾಡಿಸಿ ಕಳಿಸಿದ್ರು. 1 ವರ್ಷದ ನಂತರ ಮತ್ತೊಮ್ಮೆ ರೇಟ್ ಯಾಕಾಯ್ತು. ಆದ್ರೂ ಮತ್ತೆ ಅವರು ಹೋದರು. ಇವರಿಗೆ ಕೈ ಮುಟ್ಟಿಗೆ ಅದು ತೆರಲಿಕ್ಕೆ ಬಂದಿಲ್ಲ. ನಮ್ಮ ತಾಯಿಯವರೇ ಕರ್ಕೊಂಡು ಹೋಗಿ ಅವರು ಸ್ವಂತ ತಮ್ಮ ಸ್ವಾಮಿಗಳು ಕಾರ್ನೊಳಗೆ ಕುಣ್ಸ್ಕೊಂಡು ಹೋಗಿ KMCಗೆ ಅಡ್ಮಿಟ್ ಮಾಡಿ ಆರಾಮ ಮಾಡಿ ಕಳಿಸಿದ್ರು. ಇನ್ನು ಮುಂದೆ ನೀ ಆರಾಮಿರ್ತೀವಿ, ಒಟ್ಟೆ ಬರಂಗಿಲ್ಲ ಅಂತೇಳಿ ಆಶೀರ್ವಾದ ಮಾಡಿದ್ರು. ಹಾಗೇನೆ ಬಂದರು. ಆ ನಂತರ ನಾವು 9 ಜನ ಮಕ್ಕಳು ಹುಟ್ಟಿವಿ ಅವರಿಗೆ, ನಮ್ಮ ತಂದೆಯವರಿಗೆ. ಅದರಲ್ಲಿ ನಾನು 7ನೇಯವನು. ಆಮೇಲೆ ನಮ್ಮ ತಂದೆಯವರಿದ್ದಾಗ ಅವರು ಫಿಸಿಕಲಿ ಸ್ವಲ್ಪ ಎಡಗಾಲ ಕಡಿಮೆ ಇತ್ತು. ಅಂದ್ರೆ ಇದು ಇತ್ತು, ಕಾರ್ಯಾಚರಣೆ ಇದ್ದಿತ್ತಿಲ್ಲ. ಟೈಲರಿಂಗ್ ಮಾಡ್ತಿದ್ರು. ಹಂಗೇನೆ ಟೈಲರಿಂಗ್ದಿಂದೇ ನಮ್ಮ ಜೀವನ, ಉಪಜೀವನ, ಕುಟುಂಬ ನಿರ್ವಹಣೆ ಸಾಗ್ತಿತ್ತು.
ಹೊಲದಾಗಿಂದ ಏನೂ ಬರ್ತಿದ್ದಿಲ್ಲ, ಹೊಲ ಮಾಡ್ಲಿಕ್ಕೆ ಕೊಡ್ತಿದ್ರು ಅವರು. 2 ಚೀಲ ಎಂದೂ ನಮ್ಮ ಮನ್ಯಾಗ ದಾಣಿ ನೋಡಿಲ್ಲ. ಈಗ ನಾವು ಎಲ್ಲ ಹಂಚಿಕೆ ಮಾಡ್ಕೊಂಡಿವಿ. ಅದರೊಳಗಿನ ಒಂದು ಭಾಗದಾಗ ನೀವು ಎಷ್ಟು ಮಂದಿ ಅಣ್ಣ ತಮ್ಮ? ನಾವು 7 ಮಂದಿ ರೀ. 7 ಮಂದಿ ಇದ್ದಾಗ ಎಷ್ಟು ಭೂಮಿ ಇತ್ತು? 44 ಎಕರೆ 17 ಗುಂಟೆ ರೀ. 2 ಹೆಣ್ಮಕ್ಳು, 2 ಹೆಣ್ಮಕ್ಳು. ಅದ್ರೊಳಗೆ ನಿಮಗೆ ಈಗ ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಬಂದದ್ದು 4 ಎಕರೆ 5 ಗುಂಟೆ ಬಂದಿತ್ತು. ಆನಂತರ ಈಗ ಒಂದು 10-15 ವರ್ಷದಿಂದ 6 ಎಕರೆ ಕೊಂಡಿವಿ. ಇದು ಕೊಂಡಿರಿ. ಈಗ ಒಟ್ಟು ಟೋಟಲಿ 10 ಎಕರೆ. 10 ಎಕರೆ. 10 ಎಕರೆ ಮರಳು ಭೂಮಿ. ಮಣ್ಣಿನ ಫಲವತ್ತತೆ ಅನ್ನೋದು ಇಲ್ಲೇ ಇಲ್ಲ. ಅಂತದ್ರೊಳಗೆ ನಿಮ್ಗೆ ನೀರು ಕಡಿಮೆ, ನೀರಿಲ್ಲ. ಅಂತದ್ರೊಳಗೆ ನೀವು ಏನದ ಇದನ್ನ ಇಷ್ಟು ಚಂದ ನೀವು ಸಾವಯವವಾಗಿ ಬೆಳಿತಾ ಇದ್ದೀರಿ, ಯಾವುದೇ ಕೆಮಿಕಲ್ ಉಪಯೋಗ ಮಾಡೋದು ಇಲ್ಲ. ಈಗ ನಾವು ಒಂಥರ ಮೀನಿನಂಗ ನೀರಿನ ವಿರುದ್ಧ ಇಸುತ್ತಾ ಇದ್ದೀವಿ ಸದ್ಯ. ಯಾಕಂತ ಕೇಳಿದ್ರೆ ನೀರಿನ ಗೊಟ್ಟ ಮೀನು ಇಸಂಗಿಲ್ಲ, ನೀರಿನ ವಿರುದ್ಧ ಇರ್ತದಲ್ಲ. ಆ ತರ ನಾವು ಈಗ ಅನಿವಾರ್ಯವಾಗಿ ಆರೋಗ್ಯನೇ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ಹಿಂಗೆಲ್ಲ ಬೆಳಿತಾ ಇದ್ದೀವಿ. ಸಾವಯವ. ಈಗ ನೀವು ತಿರ್ಗಾಡಿ ತೋರ್ಸಿದ್ರಿ, ಜೋಳ ತೋರ್ಸಿದ್ರಿ, ಪುಂಡಿ ತೋರ್ಸಿದ್ರಿ, ಆಯ್ತು ಇದು ಯಾವ್ದು ಗೌತಿ ಚಾ ಏನಂತೀರ, ಗೌತಿ ಚಾ, ಅದು ಲೆಮನ್ ಗ್ರಾಸ್ ತೋರ್ಸಿದ್ರಿ. ಇಷ್ಟು ಇದ್ರೊಳಗ ನೀವು ಜೋಳ ಇದು ಸಾವಯವ ಬೆಳೆದ್ರಿ, ಯಾವ ಜಾತಿ ಬೆಳೆದಿರೋದು? ಅದು ಮಹಾರಾಷ್ಟ್ರದ ಪುಲೆ ಯೂನಿವರ್ಸಿಟಿಯಿಂದ ಶೀತ್ನಿ ಜೋಳ ಅಂತೇಳಿ ಅವ್ರು ಬಿಡುಗಡೆ ಮಾಡ್ಯಾರ. ಪುಲೆ ಮಧುರ ಅಂತೇಳಿ. ಅದು ಈಗ 1-2 ವರ್ಷದಿಂದ ನಮ್ಮ ಹಿಟ್ನಾಳಿ ಫಾರ್ಮ್ದೊಳಗ ಒಬ್ರು ಬೆಳೆದು ಶೀತ್ನಿ ಸ್ಟಾಲ್ ಹಾಕಿದ್ರು ಅವರು ನೋಡಿ ನಾವು ಖುಷಿ ಪಟ್ಟಿವಿ, ತಿಂದಿವಿ, ನಾವು ಯಾಕೆ ಬೆಳಿಬಾರ್ದು ಅಂತೇಳಿ 2 ವರ್ಷ ಆಯ್ತು ಪ್ರಯತ್ನ ಮಾಡ್ತಾ ಇದ್ವಿ. ಹೋದ ವರ್ಷದ ಮಳೆ ಕಡಿಮೆ ಆಯ್ತು, ಬೆಳಿಲಿಲ್ಲ. ಅದು ಸುಮ್ಮನೆ ಸ್ವಲ್ಪ ಬಂದು ಮೇವಾಗೋಯ್ತು. ಈ ವರ್ಷನೂ ಮಳೆ ಕಡಿಮೆನೆ, 1 ಎಕರೆ ಒಣಗಿ ಹೋಗೈತಿ. 1 ಎಕರೆಗೆ ಸ್ವಲ್ಪ ನೀರ್ದು ಇದ್ದ ಕ್ಷಣ ಬಡ ನೀರ್ ಬಿಟ್ಟಿವಿ. ಈ ಗದ್ದೆ ನೀರಿಲ್ಲ, ತೆನಿ ಹಾಕಿಲ್ಲ, ಅದ್ರ ಹಡಿ ಹಾಕ್ತದ, ಕಾಯಿ ಹಿಡಿತದ ಭರವಸೆ ಕಾಣಿಸ್ತದ. ಅದು ನೀವು ಮನಿಗೆ ಯೂಸ್ ಮಾಡ್ತೀರಿ, ಅದನ್ನು ಸೇಲ್ ಮಾಡ್ತೀವಿ, ಮನೆಗೆ ವಾಪರಿಸ್ತೀವಿ ಮತ್ತು ಉಳಿದು ಸೇಲ್ ಮಾಡ್ತೀವಿ ಬಂದ್ ಕೂಡಲೇ. ಈಗ ಅಷ್ಟು ಎಷ್ಟು ಎಕರೆ ಹಾಕಿರಿ ಅಂದ್ರೆ? ಅದೀಗ 1 ಎಕರೆ ಐತ್ರಿ ಸರ್. 1 ಎಕರೆ ಹೊಂಡ್ತದೆ ಎಷ್ಟು? 1 ಎಕರೆ ಇಲ್ಲ ಅಂದ್ರೂ ಸಹಿತ ನನ್ನ ಅಂದಾಜ್ ಅದು 2 ಕ್ವಿಂಟಲ್ 3 ಕ್ವಿಂಟಲ್ ಹಸಿ ಕಾಳು ಉಂಟು. ಹಸಿ ಕಾಳು 1 ಕಿಲೋ ಕಾಳಿಗೆ 400 ರೂಪಾಯಿ ಐತ್ರಿ. 1 ಕಿಲೋ ಕಾಳಿಗೆ? ಹಸಿ ಕಾಳಿಗೆ ಹಸಿ ಕಾಳೇ ಮಾರ್ತೀರಿ? ಇಲ್ಲ, ಹಸಿ ಕಾಳು ಮಾರ್ತೀವಿ, ಉಳಿದ್ರೆ ಬೀಜಕ್ಕೆ ಒಣಕಾಳು ಮಾಡ್ತೀವಿ. ಒಣಕಾಳು 400 ರೂಪಾಯಿ ಕಿಲೋ ಐತಿ. 3 ಕ್ವಿಂಟಲ್ ಅಂದ್ರೆ 4 3 12. ನಿಮಗೆ ಎಷ್ಟು ಹತ್ತದ ವರ್ಷಕ್ಕೆ ಬೀಜಕ್ಕಾಗಿ? ಅಥವಾ ನಾವು ಹಸಿ ಕಾಳು ನಾವು ಅದರಲ್ಲಿ ಉತ್ಪನ್ನ ಮಾಡ್ಕೊಂಡು ಸಂಸ್ಕರಣೆ ಮಾಡಿ ತಿನ್ಬೇಕಂದ್ರು ಒಂದು 20-30 ಕಿಲೋ ಆದ್ರೆ ಸಾಕಾಗ್ತದೆ ನಿಮ್ಮ ಹಸಿ ಕಾಳು. ಉಳಿದು ನೀವು ಇರೋರು ಇಲ್ಲಿ ಇಬ್ಬರೇ ರೀ. ಒಬ್ಬ ಮಗಳು. ಅವರೆಲ್ಲ ತಮ್ಮ ಮನೆ ಒಳಗದ. ಮಗಳು ತಮ್ಮ ಮನೆ ಒಳಗದ. ಮಗ ಏನ್ ಮಾಡ? ಮಗ ಪೊಲೀಸ್ ಇಲಾಖೆ ಒಳಗದಾನ. ಎಲ್ಲಿದೆ? ವಿಜಯಪುರ. DR ಸಿಲೆಕ್ಷನ್ ಆಗೋದ್ರಿಂದ ಅಲ್ಲೇ ಡ್ರೈವಿಂಗ್ ವೃತ್ತಿ ಮಾಡ್ಕೊಂಡದಾನ. ಬಂದು ಹೋಗಿ ಮಾಡ್ತಾರ. ನಮ್ಮ ಎಲ್ಲ ವಿಚಾರಗಳಿಗೆ ಅವರೆಲ್ಲರೂ ಸ್ಪಂದಿಸ್ತಾರ, ಸಹಕಾರ ಐತಿ. ಮಗಂದು, ಸೊಸಿದು, ಮಗಳದು, ಅಳಿಯಂದು, ಶ್ರೀಮತಿ ಅವರು. ನಾವೆಲ್ಲ ಮಾಡೋದಕ್ಕೂ ಪಟ್ನೆ ಒಪ್ಪಂಗಿಲ್ಲ. ಅದನ್ನ ಚರ್ಚೆ ಮಾಡಿ ಮತ್ತ ಆಗೋ ತಿಳ್ಕೊಂಡು ಎಸ್ ಅಂತಾರ. ಈಗ ನೋಡ್ರಿ, ನಿಮ್ಗೆ ಇನ್ನೊಂದು ಹೇಳಿಲ್ಲ, ಅದ್ರೊಳಗೆ ನಾವು ಚಾಯ್ ಮಾಡೋದ್ರೊಳಗ ಈ ಗುಲಾಬಿ ಹೂನು ಸೇರ್ಸಿವಿ. ಆ ಗುಲಾಬಿ ಹೂ ನೋಡ್ರಿ, ನಾವೇ ಹಚ್ಚಿದ ಗಿಡ. ಅದ್ರ ದೇವ್ರಿಗೆ ಏರಿಸ್ತೀವಿ, ಅದ್ರ ಮುಗಿತದ ಕೆಲಸ. ಅದ್ರ ಆರೋಗ್ಯದ ಮಹತ್ವ ಎಷ್ಟೈತಿ ಅಂದ್ರ ಆ ದಳ ಹಾಕೋದ್ರಿಂದ ಶರೀರ ತಂಪಿರ್ತದೆ. ಹಿಂಗಾಗಿ ನಮ್ಮ ಚಾದೊಳಗೆ ಆ ದಳನು ಮಿಕ್ಸ್ ಮಾಡ್ತೀವಿ. ಆಯ್ತು. ಈಗ ನೀವು ಗೌತಿ ಚಾದ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಿ? ಗೌತಿ ಚಾಗದೊಳಗ ಇರೋದು ಎಷ್ಟು ಅದ್ರಿ? ಅದು 1-2 ಮಡಿ ಇವೆ. 2 ಬೇಡ 3 ಮಡಿ. ಅರ್ಧ ಗುಂಟೆ ಐತಿ. ಅರ್ಧ ಗುಂಟೆಗಿನ ಕಮ್ಮಿ ಅದ. ಅದ್ರೊಳಗೆ ವರ್ಷಕ್ಕೆ 1 ಲಕ್ಷ ತೆಗಿತೀನಿ ಹಂಗ್ರಿ ಸರ್? ಅದು ಈಗ ನಾವು ಅದ್ರ ಚಾಯ್ ತಯಾರು ಮಾಡಿದ್ರೆ, ಈಗ ಕಂಪ್ನಿ ಚಾಯ ನಮ್ ಡಬಲ್ ರೇಟ್ ಐತಿ. ನಮ್ ಡಬಲ್ ರೇಟ್ ಅಂದ್ರೆ 25 ಕಪ್ಪಿನ ಚಾಕ್ ಅವರು 150 ರೂಪಾಯಿ ತಗೋತಾರೆ. ನಾವು 50 ಕಪ್ ಚಾಕು 150 ರೂಪಾಯಿ ತಗೋತೀವಿ. ಅವರು 1 ಗ್ರಾಮಿನ ಪ್ಯಾಕ್ ಮಾಡ್ತಾರೆ, ನಾವು 2 ಗ್ರಾಮಿನ ಪ್ಯಾಕ್ ಮಾಡ್ತೀವಿ. ಅಂದ್ರೆ 50 ಗ್ರಾಮ್ ಆಯ್ತು ಒಂದು ದೊಡ್ಡ ಪ್ಯಾಕಿಗೆ. ಅದ್ರೊಳಗೆ 50 ಕಪ್ ಚಾಕ್ ಐತಿ. 50 ಕಪ್ ಚಾಕ್ 50 ಗ್ರಾಮಿಗೆ 150 ರೂಪಾಯಿ ತಗೋತೀವಿ. ಕೆಜಿ ಹೆಂಗ್ ಬಿತ್ತು ಲೆಕ್ಕ ಹಾಕ್ರಿ ನೀವು? 6,000 ರೂಪಾಯಿ ಕೆಜಿ ಬಿತ್ತು. ಇದು 3,000 ರೂಪಾಯಿ ಕೆಜಿ ಬಿತ್ತು. ಅಲ್ಲ, ನೀವೇನ್ ಹೇಳ್ತೀರಿ? ಎಲ್ಲ ಕೂಡ ಅರ್ಧ ಗುಂಟೆದೊಳಗೆ 1 ಲಕ್ಷ ತೆಗಿತೀನಿ ಅಂತ. ಈಗ ಅದನ್ನ ಹೆಚ್ಚಾಕ್ ಮಾಡಬಾರ್ದು ನೀವು? ಈ ನೀರಿನ ಕೊರತೆ ಅದ ರೀ. ನಾವು ನೀರ ಮುಂದಿನ ದಿನೊಳಗ ಆದ್ರೆ ಇನ್ನೂ ಇದ್ರ 4 ಪಟ್ಟು ಬೆಳೆ ಮಾಡ್ತೀವಿ.
ಈಗ ಎಲ್ಲ ಗಿಡಗಳು ಅದಾವ, ಅವೇನು ದಂಟು ಕಾಣಿಸ್ತಾವಲ್ಲ ಇದ್ರಿಗೆ, ಅವೆಲ್ಲ ಗಿಡಗಳು ಅದಾವ ಅದ್ರಾಗ. ಮಾವಿನ ಗಿಡ ಅದಾವ, ನಿಂಬೆ ಹಣ್ಣಿನ ಗಿಡ ಅವ, ನೀಲ್ದ ಗಿಡ ಅದಾವ, ಚೆಕ್ಕು ಗಿಡ ಅದಾವ, ಹುಣಸಿ ಗಿಡ, ನೀರಿನ ಕೊರತೆ ಅದ. ನೀರಿನ ಕೊರತೆ ಐತ್ರಿ. ಆದ್ರೆ ಇಲ್ಲಿ ನಿಮಗೆ ಭೀಮಾ ನದಿ ಸಮೀಪ ಆಗುತ್ತೆ. ಸಮೀಪ ಅಂದ್ರೂ ಸಹಿತ ಸರ ಇಲ್ಲಿಂದ 7-8 ಕಿಲೋಮೀಟರ್ ಐತಿ. ಈಗ ಬೋರ್ ಹೊಡೆದ್ರೆ ನೀರು ಬೀಳುದು. ಅಂತರ್ಜಲದ ಬರ್ತದ ನಾವು ಬಹಳ ಕಾಳಜಿ ಮಾಡ್ತೀವಿ. ಯಾಕಂತ ಕೇಳಿದ್ರೆ ನಾನು ಮೊದಲ ಬಾರಿಗೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಕ್ರ ವಿಧಾನಸೌಧ ಮುಂದೆ ಸಾವಯವ ಕೃಷಿಕರ ಸಮ್ಮೇಳನ ಮಾಡಿದ್ರು. ನಾವು ಹೋಗಿದ್ದೀವಿ ಅಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದಿದ್ರು. ಅವ್ರ ಸಮ್ಮುಖದೊಳಗೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೀವಿ. ಭೂಮಿಗೆ ವಿಷ ಹಾಕಂಗಿಲ್ಲ, ಅಂತರ್ಜಲ ಹಾಳು ಮಾಡಂಗಿಲ್ಲ ಅಂತ ಹೇಳಿ. ಅಂತಂದ್ರೆ ಈಗ ಭೂಮಿಗೆ ನಾವು ರಂಧ್ರ ಕೊಡಿದ್ರೆ ನಾವು ಈಗ 30 ವರ್ಷದಿಂದ ನೀರಿನ ಮಹತ್ವ ತಿಳ್ಕೊಂಡಿವಿ ಶ್ರೀಪತಿ ಪಡ್ರೆ ಅವರಿಂದ. ಯಾಕಂತಂದ್ರೆ ಅಂತರ್ಜಲ ಅನ್ನೋದು ಲಿಮಿಟ್ ಐತಿ. ಅದು ಬ್ಯಾಂಕ್ನೊಳಗಿನ ರೊಕ್ಕ ಇದ್ದಂಗೆ. ಬ್ಯಾಂಕ್ನೊಳಗಿನ ರೊಕ್ಕ ನಾವು ತೆಗಿತೀವಿ ಅಂದ್ರೆ ನಾವು ಇಟ್ಟರೆ ತೆಗಿತೀವಿ, ಇಲ್ಲಂತರ ಸಾಲ ರೂಪಾಯಿ ತಗೋತೀವಿ. ಅವ್ರಿಗೆ ಬಡ್ಡಿ ಸಮೇತ ನಾವು ಹೊಳೆ ಕೊಡ್ತೇವನು ಭರವಸೆ ಬಂದ್ ಮಾಡಕ್ಕೆ ಅವ್ರು ಸಾಲ ಕೊಡ್ತಾರೆ, ಬಡ್ಡಿ ಸಮೇತ ಹೊಳೆ ಕೊಡ್ತೇವೆ. ಈ ಭೂಮಿಯ ಒಳಗಿನ ಅಂತರ್ಜಲಕ್ಕೆ ನಾವು ಏನು ಕೊಟ್ಟಿವಿ? ಮಳೆಯಾಗ ಬಂದ್ರು ಮಳೆ ಬಂದಾಗ ಸಹಿತ ಸಂರಕ್ಷಣೆ ಮಾಡಂಗಿಲ್ಲ, ಹೊಲದ ಒಡ್ಡು ಸಹಿತ ಓಪನ್ ಮಾಡಿಬಿಡ್ತೀವಿ. ಬಿತ್ತಲು ತಡ ಆತ ಅಂತೇಳಿ ಎಲ್ಲ ರೈತರು ನೀರು ಹರಿದಕ್ಕೆ ಹೊಳೆಗೆ ಬಿಟ್ಬಿಡ್ತೀವಿ. ಹಾಗಾಗಿ ನಾವು ನಮ್ಮ ಹೊಲಕ್ಕೆ ಒಟ್ಟ ಸಾಂಡಿಲ್ಲ, ಹಾಕಿಲ್ಲ, ಎಲ್ಲ ಇದ್ದುದು ಬಂದ್ ಮಾಡಿ ನಮ್ಮ ಹೊಲದ ನೀರು ಇಲ್ಲೇ ಹಿಂಗ್ಬೇಕು ಪೂರ. ಹಿಂಗಾಗಿ ಅಂತರ್ಜಲ ನಾ ಹಾಳು ಮಾಡಬಾರ್ದು ನಿರ್ಧಾರ ಮಾಡೀನಿ. ಅದಕ್ಕೆ ನೀವು ಒಟ್ಟು